ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಆಚಾರ್ಯ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ ಶ್ರೀನಿವಾಸ. ಪತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ರಹಜಮಹಮಮೇಯಂ ಧ್ಯೇಜಮಾಮ್ನಾಜಗೇಯಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶವಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋ ವಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವರಜೆ ಯಸ್ತಾರಿಗೋ ಸಂತತಿ ಪ್ರಾಬೋತಿ ಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮರಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ ಏಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसि भुवि अनुव्याख्यानदलिरे चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಇನ್ನೂರ 31ನೇ ಸುಧಾಮೂಲ 231. ಅದರಲ್ಲಿ ಇಚ್ಛೆಯ ಬಗ್ಗೆ ಬರ್ತಾ ಇತ್ತು ವಿಷಯ. ಇಚ್ಛೆ ಅಂದ್ರೆ ದೇವದತ್ತ ತನಗೆ ಮಡಿಕೆ ಬೇಕು ಅಂತ ಅವನು ಇಚ್ಛೆ ಪಟ್ಟ. ಈಗ ಇಚ್ಛೆ ಎಲ್ಲಿರತ್ತೆ ಅಂದ್ರೆ ದೇವದತ್ತನಿದೆ. ಯಾಕೆ? ತಾನೇ ಇಚ್ಛೆ ಪಟ್ಟಿದ್ದು ನನಗಿದು ಬೇಕು ಅಂತ. ಈಗ ನಾವು ಊಟ ಮಾಡ್ತಾ ಇರ್ತೀವಿ, ನಮ್ಗಿದು ಬೇಕು ಅಂತ ನಮ್ಗೆ ಇಚ್ಛೆ ಬರುತ್ತೆ. ಇಚ್ಛೆ ಯಾವ್ದ್ರ ಬಗ್ಗೆ ಬರುತ್ತೆ? ತಿನ್ನುವಂತ ವಸ್ತುವಿನ ಬಗ್ಗೆ. ಈ ಇಚ್ಛೆ ಎಲ್ಲಿರೋದು ಅಂದ್ರೆ ಚೇತನ, ಅವ್ನು ಯಾರಿರ್ತಾನೆ ಅವನ್ ಬಯಸೋದು. ಅದನ್ನ ಇಚ್ಛೆ ಅವನಲ್ಲಿರುತ್ತೆ. ಅದೇ ಕೆಲವು ಸರಿ ಅದೇ ಇಚ್ಛೆ ಜಡದಲ್ಲೂ ಇರುತ್ತೆ. ಯಾಕೆ? ನಾವು ಏನನ್ನ ಬಯಸ್ತೀವಿ ಅಂತ ಜಡವಾದ ವಸ್ತು, ಸ್ವೀಟ್ ಅನ್ನೋದು ಒಂದು ಜಡ. ಆ ಜಡವಾದ ವಸ್ತುವನ್ನ ನಾವು ಬಯಸ್ತೇವೆ, ನಮಗಿದು ಬೇಕು ಅಂತ. ಹಾಗಾದ್ರೆ ನಮ್ಮ ಇಚ್ಛೆಗೆ ಉದ್ದೇಶ ಯಾವುದು? ಆ ಜಡವಾದ ಆ ಸ್ವೀಟ್. ಹಾಗಾದ್ರೆ ಅದು ಅದರಲ್ಲೂ ಕೂಡ ಇಚ್ಛೆ ಇದೆ. ಹಾಗಾದ್ರೆ ಅದರಲ್ಲಿ ಇಚ್ಛೆ ಇದೆ, ನಮ್ಮಲ್ಲಿ ಇಚ್ಛೆ ಇದೆ, ಮತ್ ಇಚ್ಛೆ ಅಂತ ಒಂದು ಜಗತ್ತಿನಲ್ಲಿ ಒಂದು ವಸ್ತು ಇದೆ. ಹೀಗೆ ಕರ್ತೃಸ್ಥ, ಕರ್ಮಸ್ಥ, ಕ್ರಿಯಾ ಅಂತ 3 ಶಬ್ದ ಇದೆ. ಕರ್ತೃಸ್ಥ ಅಂದ್ರೆ ಕರ್ತೃ, ಯಾರು ಮಾಡ್ತಾನೆ ಒಂದು ಕ್ರಿಯೆಯನ್ನ ಅವನಲ್ಲಿರುತ್ತೆ. ಯಾವುದನ್ನ ಬಯಸ್ತಾನೆ ಅದನ್ನ ಕರ್ಮ ಅಂತ ಕರೀತಾರೆ, ಅದರಲ್ಲಿರುತ್ತೆ ಇಚ್ಛೆ. ಜೊತೆಗೆ ಕ್ರಿಯೆ ಸ್ವತಂತ್ರವಾಗಿ. ಈಗ ಮನುಷ್ಯನ ಗುಣಗಳು ಯಾವ್ದು? ಜ್ಞಾನ, ಇಚ್ಛಾ, ಪ್ರಯತ್ನ. ಅಲ್ಲಿ ಇಚ್ಛಾ ಅಂತ ಹೇಳ್ತೀವಿ. ಅದು ಯಾರಲ್ಲಿದೆ ಅಂತ ನಾವು ಹೇಳ್ತಾ ಇಲ್ಲ. ಸ್ವತಂತ್ರವಾಗಿ ಗುಣಗಳಿಷ್ಟು, ಜ್ಞಾನ, ಇಚ್ಛಾ ಅಂತೆಲ್ಲ. ಹೀಗೆ ಇಚ್ಛೆಯ ಬಗ್ಗೆ ಹೇಳುವಂತೆ ಜ್ಞಾನದ ಬಗ್ಗೆನೂ ಕೂಡ ಹೇಳ್ಬೇಕು. ಹೇಗೆ? ದೇವದತ್ತ ಪರಮಾತ್ಮಾನಂ ಜಾನಾತಿ, ಭಗವಂತಂ ಜಾನಾತಿ. ದೇವದತ್ತ ತಾನು ಭಗವಂತನ ಕಣ್ಣಾರೆ ನೋಡಿದ್ದಾನೆ.
ಹಾಗಾದ್ರೆ ಭಗವಂತನ ಜ್ಞಾನ ದೇವದತ್ತನಿಗೆ ಇದೆ. ಜ್ಞಾನ ಇದೆ. ಯಾರಲ್ಲಿದೆ ಜ್ಞಾನ? ಅದು ದೇವದತ್ತನಲ್ಲೇ ಇದೆ. ಯಾರ ಬಗ್ಗೆ ಜ್ಞಾನ ಇದೆ? ಭಗವಂತನ ಬಗ್ಗೆ ಜ್ಞಾನ ಇದೆ. ಹಾಗಾದ್ರೆ ಜ್ಞಾನ ಎಲ್ಲೆಲ್ಲಿ ಬಂತು? ಭಗವಂತನಲ್ಲೂ ಬಂತು, ದೇವದತ್ತನಲ್ಲೂ ಬಂತು. ಕೊನೆಗೆ ಉಳಿಯೋದು ಜ್ಞಾನ ಅಂತ ಒಂದು ಗುಣ, ಜ್ಞಾನ ಅಂತನೂ ಆಯ್ತು. ಹಾಗಾದ್ರೆ ಜ್ಞಾನ ಇರೋ ದೇವದತ್ತ, ಜ್ಞಾನ ಯಾವ್ದು ಬೇಕು ನಮ್ಗೆ ಅಂತ ಇತ್ತು, ಭಗವಂತನ ಜ್ಞಾನ ಅದು ಬಂದಿದೆ. ಭಗವಂತನ ಸಂಬಂಧಿಯಾದ ಒಂದು ಜ್ಞಾನ, ಅವನಿಗೆ ಸಂಬಂಧಪಟ್ಟ ಜ್ಞಾನ. ಹಾಗಾದ್ರೆ ಇಚ್ಛೆ ಯಾವ ರೀತಿ ಇದೆಯೋ ಅದೇ ತರ ಜ್ಞಾನವೂ ಕೂಡ ಹಾಗೆ ಇದೆ. ಇದರಿಂದ ಎಲ್ಲಿವರೆಗೆ ಏನ್ ಗೊತ್ತಾಯ್ತು ನಮಗೆ ಅಂದ್ರೆ, ಜ್ಞಾತತ ಅಂತ ಬರುತ್ತಲ್ಲ, ಜ್ಞಾತಃ ಘಟಃ, ಜ್ಞಾತಃ ಪರಮಾತ್ಮ, ನಮಗೆ ಪರಮಾತ್ಮನ ಜ್ಞಾನ ಬಂತು ಅಂತ. ಜ್ಞಾತಃ ಅಂದ್ರೆ ನಮ್ಮ ಜ್ಞಾನ ಯಾವ್ದ್ರ ಬಗ್ಗೆ ಇದೆ ಅಂತ ಅರ್ಥ, ಪರಮಾತ್ಮನ ಬಗ್ಗೆ ಜ್ಞಾನ ಇದೆ ಅಂತ ಅರ್ಥ ಅಷ್ಟೇ. ಹಾಗಾದ್ರೆ ಜ್ಞಾತಃ ಪರಮಾತ್ಮ ಅಂದ್ರೆ ನಮ್ಮ ಜ್ಞಾನದಲ್ಲಿ ತೋರ್ತಾ ಇರೋನು ಪರಮಾತ್ಮ, ಇಷ್ಟೇ ಅರ್ಥ ಇದಕ್ಕೆ ಹೊರತು ಜ್ಞಾತತ ಅಂತ ಏನೋ ಒಂದು ಹೊಸದಾದಿದೆ, ಜ್ಞಾತ ಅನ್ನೋ ಶಬ್ದ ಬಳಸಿದ್ರಿಂದ ಜ್ಞಾತತ ಅಂತ ಒಂದು ಹೊಸ ಧರ್ಮ ಪರಮಾತ್ಮನಲ್ಲಿ ಬರುತ್ತೆ, ಯಾವ್ದು ಸಂಬಂಧವೇ ಇಲ್ಲ. ಅದ್ರ ಜ್ಞಾತ ಅಂದ್ರೆ ಏನರ್ಥ? ನಮ್ಮ ಜ್ಞಾನಕ್ಕೆ ತೋರುವವನು ಅಂತ ಅರ್ಥ. ಅದು ಜಡ ಆದ್ರೆ ತೋರುವಂತಹ ವಸ್ತು, ಜ್ಞಾನಕ್ಕೆ ತೋರುವಂತಹ ವಸ್ತು, ಅದನ್ನ ಜ್ಞಾತತ ಅಂದ್ರೆ ಏನರ್ಥ? ಆ ಜಡವಾದ ವಸ್ತುವಿನ ಬಗ್ಗೆ ನಮಗೆ ಜ್ಞಾನ ಇದೆ ಅಂತ ಅರ್ಥ ಅಷ್ಟೇ. ಹಾಗಾದ್ರೆ ಜ್ಞಾನಮೇವ ಜ್ಞಾತತ ಬೇರೆ ಅಲ್ಲ, ಜ್ಞಾನ ಬೇರೆ ಅಲ್ಲ ಅಷ್ಟೇ. ಈ ಜ್ಞಾನವನ್ನೇ ಅವರು ಭ್ರಮೆಗೊಂಡು ಇದು ಜ್ಞಾನ ಅಲ್ಲ, ಇದು ಜ್ಞಾತತ ಅಂತ ಏನೋ ಒಂದು ಹೊಸದಾದ ವಸ್ತು ಅಂತ ಈ ಮೀಮಾಂಸಕರು ಹೇಳಿದ್ದಾರೆ ಅಂತ ಇಷ್ಟು ಆಚಾರ್ಯರು ಆ ಪ್ರಶ್ನೆಗೆ ನೇರ ಉತ್ತರ ಹೇಳಿ ಮುಗಿಸಿದ್ದಾರೆ. ಇದಾದ ಮೇಲೆ ಇಲ್ಲಿ ರಾಯರು ತಾವು ಪರಿಮಳ ಟಿಪ್ಪಣಿಯಲ್ಲಿ ಒಂದು ವ್ಯಾಕರಣ ವಿಚಾರ ಮಾಡ್ತಾರೆ. ನೋಡಿ ರಾಯರು ಎಷ್ಟು ಗಮನಿಸಿದ್ದಾರೆ. ಅವ್ರು ನೋಡಿ ಹೇಳ್ತಾರೆ, ಇಲ್ಲಿ ಟೀಕಾ ಪಂಕ್ತಿಯಲ್ಲಿ ಜಯತೀರ್ಥರು 231ನೇ ಸುಧಾಮೂರಲ್ಲಿ ಶ್ಲೋಕ ಇದೆಯಲ್ಲ, ಶ್ಲೋಕ ಆದ ಕೂಡಲೇ ಒಂದ್ ಲೈನ್ ಇದೆ, ಜ್ಞಾನಮೇವ ಮಯಾ ಏತತ್ ಜ್ಞಾತಂ ಇತಿ ಜ್ಞಾನ ಗೋಚರ. ಜ್ಞಾನದ ಬಗ್ಗೆ ಒಂದು ಜ್ಞಾನ ಬರುತ್ತೆ. ಅದ್ ಹೇಗ್ ಬರುತ್ತೆ? ನನ್ನಿಂದ ಈ ವಸ್ತುವಿನ ಜ್ಞಾನ ಏನು ಬಂತು ಅದನ್ನ ನಾನು ಪಡೆದಿದ್ದೇನೆ, ಈ ಘಟ ಜ್ಞಾನದ ಜ್ಞಾನ ನನಗಿದೆ ಅಂತ ಬಳಸಿದ್ದಾರೆ. ಇಲ್ಲಿ ಬಳಸ್ತಾ ಜ್ಞಾನ ಗೋಚರಂ ಅಂತ ಹೇಳಿದ್ದಾರೆ. ಗೋಚರಂ ಅಂತಂದ್ರೆ ಅದು ನಪುಂಸಕಲಿಂಗ ಶಬ್ದ, ಗೋಚರಂ ಅಂತ ಹೇಳಿ. ಪುಲ್ಲಿಂಗ ಶಬ್ದ, ಸ್ತ್ರೀಲಿಂಗ ಶಬ್ದ, ನಪುಂಸಕಲಿಂಗ ಶಬ್ದ, 3 ತರ ಇದೆ. ಈಗ ಕೃಷ್ಣಃ ಪಟಃ ಅಂತ ಬಳಸ್ತೀವಿ. ಪಟ ಅಂದ್ರೆ ಬಟ್ಟೆ ಅಂತ ಅರ್ಥ. ಬಟ್ಟೆ ಅದು ಕಪ್ಪು ಬಣ್ಣದ ಬಟ್ಟೆ ಹಾಕೊಂಡಿದ್ರೆ ಕೃಷ್ಣಃ ಪಟಃ, ಅದು ಪುಲ್ಲಿಂಗ ಶಬ್ದ. ರಾಮಃ, ಕೃಷ್ಣಃ ಇದೆಲ್ಲ ಪುಲ್ಲಿಂಗ ಶಬ್ದ. ಹಾಗೆ ಚಂದ್ರಃ, ಇಂದ್ರಃ, ಅಗ್ನಿ ಈ ತರ ವಿಸರ್ಗ ಎಲ್ಲ ಹೇಳ್ತಾ ಇದು ಪುಲ್ಲಿಂಗ ಶಬ್ದ. ಇನ್ನು ಕೃಷ್ಣ ಶಾಟಿ ಅಂತ ನಾವು ಶಾಲನ್ನು ಹೊದ್ಕೊಳ್ತೀವಿ, ಅದು ಕಪ್ಪುದಾಗಿದ್ರೆ ಕೃಷ್ಣ ಅಂತ ದೀರ್ಘ ಹೇಳ್ತೀವಿ. ಕೃಷ್ಣ ಅಂತಂದ್ರೆ ದ್ರೌಪದಿ ದೇವಿಗೂ ಕೃಷ್ಣ ಅಂತ ಹೆಸರು, ನಮಗ್ ಗೊತ್ತಿದೆ. ಎಷ್ಟೋ ಸಲ ಕೃಷ್ಣ ಅಂತ ಬಳಸಿದ್ರೆ ಈ ಕೃಷ್ಣ ಅನ್ಕೊಳ್ಳಬಾರ್ದು, ಯಾಕೆ ದೀರ್ಘ ಇದೆಯಲ್ಲ, ಎಳಿತಾರೆ ಸ್ವಲ್ಪ ಕೃಷ್ಣ ಅಂತ. ಕೃಷ್ಣ ಅಂತ ದೀರ್ಘ ಹೇಳಿದ್ರೆ ಆಗ ಅದು ದ್ರೌಪದಿ ಸ್ತ್ರೀಯನ್ನು ಹೇಳ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ಸ್ತ್ರೀಲಿಂಗ ಶಬ್ದ ಇದೆ, ಕೃಷ್ಣ ಅಂತ ಒಂದು ಶಬ್ದ ಇದೆ. ಕೃಷ್ಣ ಶಾಟಿ ಅಂದ್ರೆ ಹೊತ್ಕೊಳ್ಳುವಂತಹ ಶಾಲು ಕೃಷ್ಣ, ಕಪ್ಪು ಬಣ್ಣದ, ಆ ಕೃಷ್ಣ ಅಂತ ಶಬ್ದ ಇದೆ. ಕೃಷ್ಣಂ ವಸ್ತ್ರಂ, ಇನ್ನು ವಸ್ತ್ರಂ ಅನ್ನೋದು ನಪುಂಸಕಲಿಂಗ ಶಬ್ದ. ಕೃಷ್ಣಂ ಅಂತ ಇರುತ್ತೆ. ಕೃಷ್ಣಂ ಅಂತಂದ್ರೆ ಏನರ್ಥ? ಅದು ಕಪ್ಪಾಗಿದ ವಸ್ತ್ರ, ಕೃಷ್ಣಂ ವಸ್ತ್ರಂ ಅಂತ. ಇದು ಹಿಂದೆನೂ ಬಂತು, ಅಲ್ಲಿ ಅಹಂ ಕೃಷ್ಣ ಕೃಷ್ಣಂ ವಸ್ತ್ರಂ, ಕಪ್ಪಾದ ಬಟ್ಟೆ ಅಂತ ಬಳಸ್ತಾ ಕೃಷ್ಣಂ ಅಂತ ಬಳಸ್ತಾರೆ. ಹಾಗಾದ್ರೆ ಒಂದೇ ಕೃಷ್ಣ ಶಬ್ದ 3 ಲಿಂಗದಲ್ಲಿದೆ. ಕೃಷ್ಣ ಅಂತ ಒಂದು, ಕೃಷ್ಣ ಅಂತ ಒಂದು, ಕೃಷ್ಣಂ ಅಂತ ಒಂದು, ಈ ತರ 3 ರೀತಿ ಬಳಸೋದಿದೆ. ಅದೇ ರೀತಿ ಗೋಚರ ಅಂತ ಒಂದು ಶಬ್ದ ಹಾಕಿದ್ದಾರೆ. ಗೋಚರ ಅಂದ್ರೆ ನಮಗೆ ಗೋಚರ ಆಗತ್ತೆ, ನಮ್ಗೆ ಭಗವಂತ ಗೋಚರಣ ಆಗ್ತಾರೆ, ನಮ್ಗೆ ಪಿಶಾಚಿ ಗೋಚರ ಆಗುತ್ತೆ, ನಮ್ಗೆ ರಾಕ್ಷಸರು ಗೋಚರ ಆಗ್ತಾರೆ ಅಂತೆಲ್ಲ ಗೋಚರ ಅನ್ನೋ ಶಬ್ದ ಬಳಸ್ತೀವಲ್ಲ, ಅದೇ ಅರ್ಥಲೇ ಗೋಚರ ಶಬ್ದ ಇಲ್ಲೂ ಇರೋದು. ಆದ್ರೆ ಗೋಚರ ಶಬ್ದ ಸಾಮಾನ್ಯವಾಗಿ ಪುಲ್ಲಿಂಗದ ಶಬ್ದ, ಪುಲ್ಲಿಂಗದಲ್ಲಿ ಬಳಸ್ಬೇಕು. ಪುಲ್ಲಿಂಗದಲ್ಲಿ ಬಳಸೋದು ಏನರ್ಥ? ಗೋಚರಃ ಅಂತ ವಿಸರ್ಗ ಹಾಕಿ ಬಳಸ್ಬೇಕು. ಆದ್ರೆ ಇಲ್ಲೇನ್ ಮಾಡಿದ್ದಾರೆ ಜಯತೀರ್ಥರು? ಜ್ಞಾನ ಗೋಚರಂ ಅಂತ ಹಾಕಿದ್ದಾರೆ, ಜ್ಞಾನ ಗೋಚರಃ ಅಂತ ಹೇಳ್ಬೇಕಾಗಿತ್ತು ಅಂತ. ಇದು ಒಂದು ಆಕ್ಷೇಪ ಜಯತೀರ್ಥರ ಟೀಕಾ ಪಂಕ್ತಿ ಮೇಲೆ, ಸುಧಾ ಮೇಲೆ ಒಂದು ಆಕ್ಷೇಪ. ಅದಕ್ಕೆ ಉತ್ತರ ಪರಿಮಳ ಟಿಪ್ಪಣಿಕಾರರು ಕೊಡ್ತಾರೆ, ಇಲ್ಲ ಇಲ್ಲ ಇದು ಆಕ್ಷೇಪ ಸರಿ ಇಲ್ಲ. ನಮ್ಗೆ ರಾಯರ ಬಗ್ಗೆ ಗೊತ್ತೇ ಇದೆ, ದೊಡ್ಡ ವ್ಯಾಕರಣ ಶಾಸ್ತ್ರ ಚೆನ್ನಾಗಿ ತಿಳ್ಕೊಳ್ಳೋರು, ದೊಡ್ಡ ವೈಯಾಕರಣರು ಅಂತ ಹೇಳ್ತಾರೆ ಯಾರೋ ರಾಯರನ್ನ. ಆ ರೀತಿ ಅವರು ಮಧ್ಯೆ ಮಧ್ಯೆ ವ್ಯಾಕರಣ ಪಾಂಡಿತ್ಯ ಅದನ್ನು ತೋರಿಸ್ತಾ ಇರ್ತಾರೆ. ಗೋಚರಃ ಅಂತ ಹೇಳಿ ಆಗ್ಬೇಕಾಗಿತ್ತು, ಗೋಚರಂ ಅಂತ ಹೇಗಾಯ್ತು ಅಂತ. ಇದ್ರ ಬಗ್ಗೆ ನಮಗೆ ಒಂದು ವಿಷಯ ನೆನಪಿರ್ಬೇಕು, ಏನಂದ್ರೆ ವ್ಯಾಕರಣದ ಒಂದು ಅಪರೂಪದ ಚರ್ಚೆ. ಈ ವ್ಯಾಕರಣದಲ್ಲಿ ಈ ಸ್ವಲ್ಪ ಸಂಸ್ಕೃತದ ಪರಿಚಯ ಇದ್ರೆ ರಾಮ ಶಬ್ದ, ಕೃಷ್ಣ ಶಬ್ದ, ಹರಿ ಶಬ್ದ,
ನಾವೆಲ್ಲ ಭಗವಂತನ ಹೆಸರುಗಳನ್ನ ಹೇಳೋ ಶಬ್ದ ಕೇಳ್ತೀವಿ, ಜನಾರ್ದನ ಎಲ್ಲ ಶಬ್ದ ಕೇಳ್ತೀವಿ. ಇದೆಲ್ಲ ಯಾವ ಲಿಂಗದಲ್ಲಿದೆ? ಪುಲ್ಲಿಂಗದಲ್ಲಿದೆ. ಪುಲ್ಲಿಂಗ ಅಂದ್ರೆ ರಾಮ ಪುಲ್ಲಿಂಗ, ಕೃಷ್ಣ ಪುಲ್ಲಿಂಗ, ಎಲ್ಲ ಪುಲ್ಲಿಂಗ ಶಬ್ದಗಳು ಅಂತ ಹೀಗ್ ನಮ್ ತಲೆಯಲ್ಲಿರುತ್ತೆ. ರಮಾ ಶಬ್ದ, ಸೀತಾ ಮತ್ತೆ ಇದು ಸತ್ಯಭಾಮ ಇವೆಲ್ಲ ಶಬ್ದ ಇದೆ, ಇದ್ರ ಸ್ತ್ರೀಲಿಂಗ ಶಬ್ದ. ಸರಿ, ನಪುಂಸಕಲಿಂಗ ಶಬ್ದ ಅಂದ್ರೆ ಯಾವುದು? ಪುಸ್ತಕಂ ಮತ್ತೆ ಆಮೇಲೆ ಮೊಬೈಲ್ ಇತ್ಯಾದಿಗಳು ಒಂದೊಂದೇ ನಪುಂಸಕಲಿಂಗ ಶಬ್ದ ಸಿಗತ್ತೆ. ಈಗ ಒಂದು ಪುಲ್ಲಿಂಗ ಶಬ್ದ, ಮತ್ತೊಂದು ಸ್ತ್ರೀಲಿಂಗ ಶಬ್ದ, ಮತ್ತೊಂದು ನಪುಂಸಕಲಿಂಗ ಶಬ್ದ. ಅಂದ್ರೆ ಜಡ ವಸ್ತುಗಳನ್ನ ಹೇಳಲಿಕ್ಕೆ ನಪುಂಸಕಲಿಂಗ ಶಬ್ದ, ಚೇತನ ವಸ್ತುವಿನಲ್ಲಿ ಸ್ತ್ರೀ ಇದ್ರೆ ಸ್ತ್ರೀಲಿಂಗ ಶಬ್ದ, ಪುರುಷ ಇದ್ರೆ ಪುಲ್ಲಿಂಗ ಶಬ್ದ ಬಳಸ್ತಾರೆ ಅಂತ ಇದು ನಮಗ್ ಸಾಮಾನ್ಯವಾಗಿ ಗೊತ್ತಿರತ್ತೆ. ಅದು ವಾಸ್ತವಿಕವಾಗಿ ಹೀಗಲ್ವಂತೆ. ವ್ಯಾಕರಣ ಶಾಸ್ತ್ರದಲ್ಲಿ ಹೀಗಲ್ಲ. ಈಗ ಜೀವರಲ್ಲಿ ಒಂದು ಲಿಂಗ ಭೇದ ಇದೆ, ಪುರುಷ ಸ್ತ್ರೀ ಇತ್ಯಾದಿ ಲಿಂಗ ಭೇದ ಇದೆ. ಅದೇ ರೀತಿ ಶಬ್ದಗಳಲ್ಲೂ ಭೇದ ಇದೆ. ಒಂದು ಶಬ್ದ ಹೇಳಿದ್ರೆ ಋಷಿ ಮುನಿಗಳೆಲ್ಲ ಯಾವ್ಯಾವ ಶಬ್ದದಲ್ಲಿ ಯಾವ್ಯಾವ ಲಿಂಗ ಇರುತ್ತೆ ಅಂತ ಹೇಳ್ತಾ ಇದ್ರಂತೆ ಹಿಂದಿನ ಕಾಲದವ್ರು. ಆ ಶಬ್ದವನ್ನ ಕಂಡು ಹಿಡ್ಕೊಳ್ಳುವಂತಹ ಋಷಿ ಮುನಿಗಳು, ಅದು ಎಲ್ರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಪಾಣಿನಿ, ಪತಂಜಲಿ ಅಂತೆಲ್ಲ ಹೆಸರನ್ನ ಕೇಳಿರ್ತೀವಿ. ಇಂಥವರು ಆ ಶಬ್ದಗಳಲ್ಲಿ ಯಾವ ಲಿಂಗದಲ್ಲಿ ಆ ಶಬ್ದ ಇದೆ ಅಂತ ಶಬ್ದದಲ್ಲೂ ಒಂದು ಲಿಂಗ ಇದೆ ಹೊಸದಾಗಿ, ಅದನ್ನ ಕಂಡು ಹಿಡಿದಿದ್ದಾರೆ. ಅದಕ್ಕೋಸ್ಕರ ರಾಮ ಶಬ್ದ ಅಂದ್ರೆ ನಿಜವಾಗಿ ರಾಮ ಅವನ್ ಪುಲ್ಲಿಂಗನೇ, ಆ ಶಬ್ದನೂ ಪುಲ್ಲಿಂಗ. ಅದ್ಮೇಲೆ ಯಾವ ಶಬ್ದ ಇದು ಪುಲ್ಲಿಂಗ ಶಬ್ದನೋ ಸ್ತ್ರೀಲಿಂಗ ಶಬ್ದನೋ ನಪುಂಸಕಲಿಂಗ ಶಬ್ದನೋ ಅಂತ ಕೇಳ್ತೀವಿ. ಅಂದ್ರೆ ಶಬ್ದದಲ್ಲೂ ಲಿಂಗ ಇದೆ ಅಂತ. ಇದನ್ನೆಲ್ಲ ನಾವು ಗಮನಿಸೋದಿದ್ರೆ ಶಿಲ್ಪ ಇರತ್ತಲ್ಲ, ಅಂದ್ರೆ ಮೂರ್ತಿ ಕೆತ್ತನೆ ಮಾಡ್ತಾರೆ. ಈ ಮೂರ್ತಿಗಳು ಕಲ್ಲಿನ ಪ್ರತಿಮೆಗಳು ಏನೇನಿದೆ ಆ ಪ್ರತಿಮೆಗಳಲ್ಲೂ ಕೂಡ ಸ್ತ್ರೀ ಪ್ರತಿಮೆ ಮಾಡ್ಬೇಕಾದ್ರೆ, ಅಂದ್ರೆ ಯಾರೋ ಸ್ತ್ರೀ ದೇವತೆಯನ್ ಮಾಡ್ಬೇಕಾದ್ರೆ ಆ ಪ್ರತಿಮೆ ಎಂಥದ್ದಾಗಿರ್ಬೇಕು? ಪುಲ್ಲಿಂಗದ ಪ್ರತಿಮೆ ಆಗ್ಬಿಟ್ಟು ಅದನ್ನ ಸ್ತ್ರೀಲಿಂಗ ಪ್ರತಿಮೆ ಮಾಡ್ಬಾರ್ದು, ಸ್ತ್ರೀ ಪ್ರತಿಮೆ ಮಾಡ್ಬಾರ್ದು. ಹಾಗೆ ನಪುಂಸಕ ಶಿಲೆ ಅಂತಾರೆ, ಆ ಶಿಲೆಯನ್ನು ತಗೊಂಡೋಗಿ ಯಾವ್ದೋ ಒಂದು ಮುಖ್ಯ ಪ್ರಾಣದೇವ್ರು ಮಾಡ್ಬಿಡೋದು ಅಲ್ಲ. ಅಂದ್ರೆ ಒಂದೊಂದು ಇದು ಪ್ರತಿಮೆ ದೇವತೆ ನಿರ್ಮಾಣ ಮಾಡ್ಬೇಕು ಅಂದ್ರೆ ಆ ಶಿಲೆಯ ಗುಣ ಇರುತ್ತೆ. ಅದು ಪುಂಶಿಲೆ, ಸ್ತ್ರೀ ಶಿಲೆ, ನಪುಂಸಕ ಶಿಲೆ ಅಂತಿರತ್ತೆ. ಅದು ಗೊತ್ತಾಗೋದು ಯಾರಿಗೆ? ಆ ಶಿಲ್ಪಿಗಳು, ಅವ್ರಿಗೆ ಗೊತ್ತಿರತ್ತೆ. ಅದು ಜ್ಞಾನ, ಅದರ ಲಕ್ಷಣಗಳೆಲ್ಲ ಗೊತ್ತಿರತ್ತೆ. ಆ ಶಿಲೆಯನ್ನು ತಗೊಂಡೇ ಅದನ್ನ ಮಾಡ್ಬೇಕು. ಹಾಗಾದ್ರೆ ಏನಾಯ್ತು, ನಮ್ ತಲೆಯಲ್ಲಿ ಏನಿರತ್ತೆ ಅಂದ್ರೆ ವಸ್ತುಗಳಲ್ಲಿ ಮಾತ್ರ ಪುಲ್ಲಿಂಗ ಸ್ತ್ರೀಲಿಂಗ ಅಂತ, ಪುರುಷರಲ್ಲಿ ಸ್ತ್ರೀಯರು, ನಾವೇನ್ ಮನುಷ್ಯರಲ್ಲಿ ವಿಭಾಗ ನೋಡ್ತೀವಿ, ಇದು ಬರೀ ಚೇತನ ಜ್ಞಾನ ಇರೋ ವಸ್ತುಗಳಲ್ಲಿ ಮಾತ್ರ ಅಂತ. ಆದ್ರೆ ಹಾಗಲ್ಲ. ಈ ಕಲ್ಲಿನ ಮೂರ್ತಿಗಳಲ್ಲಿ ಆ ರೀತಿ ಲಿಂಗ ಭೇದ ಇದೆ, ವ್ಯತ್ಯಾಸ ಉಂಟು. ಅದೇ ತರ ಎಲ್ಲಾ ಲಿಂಗವು ಎಲ್ಲಾ ಇದು ಶಿಲೆಗಳು ಪುಲ್ಲಿಂಗ ಅಲ್ಲ, ಸ್ತ್ರೀಲಿಂಗ ಅಲ್ಲ. ಅಥವಾ ಪುಂಶಿಲೆ, ನಪುಂಸಕ ಶಿಲೆ, ಸ್ತ್ರೀ ಶಿಲೆ ಅಂತ ಒಂದು ವ್ಯತ್ಯಾಸ ಇದೆ. ಅದೇ ತರ ಈ ಶಬ್ದಗಳಲ್ಲೂ ಒಂದು ವ್ಯತ್ಯಾಸ ಇದೆ. ಶಬ್ದ ಪುಲ್ಲಿಂಗ ಶಬ್ದ, ಸ್ತ್ರೀಲಿಂಗ ಶಬ್ದ, ನಪುಂಸಕಲಿಂಗ ಶಬ್ದ ಅಂತ. ಇದಕ್ಕೊಂದು ಉದಾಹರಣೆ ಹೇಳೋದಿದ್ರೆ ನೋಡಿ, ಶಬ್ದಗಳಲ್ಲೇ ಲಿಂಗ ಇದೆ ಹೊರತು ವಸ್ತುಗಳಲ್ಲ. ವ್ಯಾಕರಣ ಶಾಸ್ತ್ರದಲ್ಲಿ ಶಬ್ದಗಳ ಬಗ್ಗೆ ಹೇಳೋ ರೀತಿಯಲ್ಲಿ ನೋಡಿದಾಗ, ಯಾಕಂದ್ರೆ ಒಬ್ಬ ಸ್ತ್ರೀ ವೇಷ ಹಾಕೊಂಡ, ಈಗೆಲ್ಲ ನಾಟಕ ಆಗ್ತಾ ಇರತ್ತೆ, ನಾಟಕ ಆಗುವಂತಹ ಸಂದರ್ಭದಲ್ಲಿ ಅವನು ಈಗ ರಾಮನ ವೇಷ ಹಾಕೊಂಡವನು ಪುರುಷ, ಸೀತೆ ವೇಷ ಹಾಕೊಂಡ ಅವ್ನು ಸೀತೆ ನಿಜವಾಗ ಹುಡುಗಿ ಯಾರೋ ವೇಷ ಹಾಕಿದಲ್ಲ ಸೀತಾ ವೇಷವನ್ನ ಹಾಕ್ದವನು ಹುಡುಗನೇ. ಈಗ ಅವನನ್ನ ಏನಂತ ಕರಿಬೇಕು? ವೇಷ ಹಾಕದವನ್ನ ಯಾವ ಶಬ್ದದಲ್ಲಿ ಕರಿಬೇಕು? ಶಬ್ದ ಸ್ತ್ರೀಲಿಂಗ ಶಬ್ದನೇ ಬಳಸ್ಬೇಕು. ವಸ್ತುದ ಅವ್ನು ಪುಲ್ಲಿಂಗ, ಅವ್ನು ವೇಷ ತೊಟ್ಕೊಂಡಿದ್ದಾನಷ್ಟೇ. ಅದಕ್ಕೇನ್ ಮಾಡ್ತೀವಿ? ಇಲ್ಲ, ಸೀತಾ ಅನ್ನೋ ಶಬ್ದ ಇದೆಯಲ್ಲ, ಶಬ್ದ ಅದು ಸ್ತ್ರೀಲಿಂಗದಲ್ಲಿರೋದು, ಆ ಸ್ತ್ರೀಲಿಂಗ ಶಬ್ದದಲ್ಲೇ ಇದೆ. ಆದ್ರಿಂದ ಆ ಶಬ್ದವನ್ನ ಯಾರು ಬೇಕಾದ್ರೆ ಹಾಕೊಳ್ಳಿ ವೇಷ, ಅವನ್ಗೆ ಆ ಸ್ತ್ರೀ ಲಿಂಗ ಶಬ್ದ ಏನಿದೆ ಸೀತಾ, ಅದೇ ಶಬ್ದವನ್ನ ಬಳಸೋದು. ಹಾಗಾದ್ರೆ ಏನಾಯ್ತು? ವ್ಯಾಕರಣ ಶಾಸ್ತ್ರದ ಪ್ರಕಾರ ಶಬ್ದಗಳಲ್ಲೇ ಲಿಂಗಗಳಿದೆ, ವಸ್ತುಗಳ ಬಗ್ಗೆ ಹೇಳ್ತಾರೆ. ಆ ವಸ್ತು ಲಿಂಗ ಅದೇ ಲಿಂಗದಲ್ಲಿದೆ, ಅದು ವಿಷಯ ಬೇರೆ ವಿಷಯ. ಇನ್ನೊಂದು ಉದಾಹರಣೆ ಕೊಡ್ತಾರೆ ವ್ಯಾಕರಣ ಶಾಸ್ತ್ರದಲ್ಲಿ. ದಾರಾಹ ಅಂತ ಒಂದು ಶಬ್ದ ಇದೆ. ಇದೆಲ್ಲ ನೆನ್ಪಿಟ್ಕೊಳ್ಬೇಕಾದ ವಿಚಾರ. ನಮ್ಗೆ ಶಾಸ್ತ್ರದಲ್ಲಿ ಇನ್ನೊಂದ್ಸಲಿ ಯಾವ್ದಾದ್ರು ಬರುತ್ತೆ, ಇದು ಅಪರೂಪದ ವಿಷಯ, ವ್ಯಾಕರಣದ ಒಂದು ಸಾರ ಇದು. ಮತ್ತೆ ಇದೆಲ್ಲ ನಮ್ಗೆ ಸಿಗಲ್ಲ. ಇಲ್ಲಿ ದಾರಾಹ ಅಂತ ಒಂದು ಶಬ್ದ ಇದೆ. ದಾರಾಹ ಅನ್ನೋ ಶಬ್ದಕ್ಕೆ ಹೆಂಡತಿ ಅಂತ ಅರ್ಥ. ದಾರಾಹ ಅನ್ನೋ ಶಬ್ದಕ್ಕೆ ಹೆಂಡತಿ ಅಂತ ಅರ್ಥ. ದಾರಾಹ ಅಂದ್ರೆ ಬಹುವಚನ, ಅನೇಕ ಜನ ಹೆಂಡತಿಯರಿದ್ರೆ ದಾರಾಹ ಅಂತ ಕರಿಬೇಕು ಅಂತ. ಹಾಗಿಲ್ವಂತೆ. ಆ ದಾರಾಹ ಅನ್ನೋ ಶಬ್ದ ಒಂದ್ ಹೆಂಡತಿ ಇದ್ರೆ ಅಂತ ವ್ಯಕ್ತಿಗೆ ದಾರ ಅಂತಾನೆ ಕರೀತಾರೆ. ಅನೇಕ ಜನ ಹೆಂಡತಿಯರು ದಾರಾಹ ಅಂತ ಕರೆಯೋದಲ್ಲ, ಒಂದೇ ಹೆಂಡತಿ. ಅದಿರ್ಲಿ, ದಾರಾಹ ಅನ್ನೋದು ಯಾವ ಶಬ್ದ ಅಂದ್ರೆ ಪುಲ್ಲಿಂಗ ಶಬ್ದ ಅಂತೆ. ದಾರಾಹ ಅನ್ನೋ ಶಬ್ದ ಪುಲ್ಲಿಂಗ, ಅದ್ರ ಅರ್ಥ ಮಾತ್ರ ಹೆಂಡತಿ ಅಂತ ಅರ್ಥ. ಹಾಗಾದ್ರೆ ಶಬ್ದ ಪುಲ್ಲಿಂಗ, ಅರ್ಥ ಹೆಂಡತಿ. ಹಾಗಾದ್ರೆ ಏನಾಯ್ತು? ವ್ಯತ್ಯಾಸ ತಪ್ಪಲ್ವಾ ಅಂದ್ರೆ ಅದಲ್ಲ, ಶಬ್ದಗಳಲ್ಲೇ ಲಿಂಗ ಇದೆ ವ್ಯಾಕರಣ ಶಾಸ್ತ್ರದಲ್ಲಿ. ಈ ತರ ಒಂದು ವ್ಯವಸ್ಥೆ ಇದೆ. ಈ ಪ್ರಕೃತ ಯಾಕೆ ಬಂತು ಈ ವಿಚಾರ ಅಂದ್ರೆ, ಜ್ಞಾನ ಗೋಚರಹ ಅಂತ ಬಂತು. ಗೋಚರ ಅಂತ ಪುಲ್ಲಿಂಗ ಶಬ್ದ ಬಳಸ್ಬೇಕಾಗಿತ್ತು, ಗೋಚರಂ ಅಂತ ನಪುಂಸಕಲಿಂಗ ಶಬ್ದ ಬಳಸಿದ್ ಯಾಕೆ ಅಂತ ಪ್ರಶ್ನೆ. ಅದಕ್ಕೆ ಇಲ್ಲ, ಅದು ಗೋಚರ ಅನ್ನೋ ಶಬ್ದ ನಿಜವಾಗಿ ನೀವು ಹೇಳಿದಂತೆ ನಿತ್ಯ ಪುಲ್ಲಿಂಗ, ಯಾವಾಗ್ಲೂ ಅದನ್ನು ಪುಲ್ಲಿಂಗವಾಗೇ ಬಳಸ್ಬೇಕು. ಅಂದ್ರೆ ಗೋಚರಹ, ಗೋಚರಹ ಹೀಗೆ ಈ ತರ ಬಳಸ್ಬೇಕಾಗಿರೋ
ಶಬ್ದ ಆದ್ರೂ ಕೂಡ ತ್ರಯೀನ ಶ್ರುತಿ ಗೋಚರ ಅಂತ ಒಂದು ಮಾತಿದೆ. ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಇತಿ ಭಾರತಮಾಖ್ಯಾನಂ ಅಂತ ಹೇಳಿ ಈ ವೇದವ್ಯಾಸರು ಮಹಾಭಾರತ ಯಾಕೆ ರಚನೆ ಮಾಡಿದ್ರು ಅಂತ ಬಂದಾಗ ಕೆಲವರೆಲ್ಲ ಓದ್ಲಿಕ್ಕಾಗಲ್ಲ ವೇದವನ್ನ, ಅದಕ್ಕೋಸ್ಕರ ಅಂಥವ್ರಿಗೋಸ್ಕರ ಮಹಾಭಾರತ ಬರೆದ್ರು. ಅದನ್ನ ಆ ಮಹಾಭಾರತದಲ್ಲಿ ಇಡೀ ವೇದಾರ್ಥ ತುಂಬಿದ್ದಾರೆ ಅಂತ ಇಷ್ಟು ಮಾತು ಬಂತಲ್ಲಿ. ಅಲ್ಲಿ ಹೇಳ್ಬೇಕಾದ್ರೆ ನಮಗ್ ಗಮನಕ್ಕೆ ಏನ್ ಬರ್ಬೇಕು ಅಂದ್ರೆ ತ್ರಯಿ ನ ಶ್ರುತಿ ಗೋಚರ ಅಂತ ಬಂದಿದೆ. ಗೋಚರ ಅನ್ನೋದು ಸ್ತ್ರೀಲಿಂಗ ಶಬ್ದ ಆಗೋಯ್ತಲ್ಲಿ, ವಾಸ್ತವ ಪುಲ್ಲಿಂಗ ಮಾತ್ರ ಇದು, ಗೋಚರ ಆಗಬೇಕು. ಅಲ್ಲಿ ಗೋಚರ ಅಂತ ಹೇಳಿದ್ರು, ರಾಮ ಸೀತಾ ಈ ತರ ಗೋಚರ ಅಂತ ಶಬ್ದ ಹೇಳಿದ್ದಾರೆ. ಆದ್ರಿಂದ ನಮ್ಗೇನ್ ಗೊತ್ತಾಯ್ತು, ಬರೀ ಪುಲ್ಲಿಂಗದಲ್ಲಿ ಅಷ್ಟೇ ಅಲ್ಲ ಆ ಶಬ್ದ ಇರೋದು, ಆ ಶಬ್ದ ಸ್ತ್ರೀಲಿಂಗದಲ್ಲೂ ಇದೆ ಅಂತ ಗೊತ್ತಾಯ್ತು. ಹಾಗಂದ್ಮೇಲೆ ಇನ್ನೊಂದು ಲಿಂಗದಲ್ಲೂ ಇದೆ, ಪುಲ್ಲಿಂಗ ಆಯ್ತು, ಸ್ತ್ರೀಲಿಂಗ ಆಯ್ತು, ನಪುಂಸಕ ಲಿಂಗದಲ್ಲೂ ಆ ಶಬ್ದ ಇದೆ, ಗೋಚರಂ ಅಂತಾನೂ ಆಗತ್ತೆ. ಹೀಗೆ ಗೋಚರ ಗೋಚರ ಗೋಚರಂ ಅಂತ ಇದೆ. ಹೇಗೆ ಕೃಷ್ಣ ಕೃಷ್ಣ ಕೃಷ್ಣಂ ಅಂತ ಆಗ್ಲೇ ಹೇಳಿದೆ, ಅದೇ ರೀತಿ ಅಂತ ಇದೊಂದು ವಿವರಣೆ ರಾಯರು ಕೊಟ್ಟಿದ್ದಾರೆ, ಇದೊಂದು ಗಮನಿಸ್ಬೇಕು. ಪರಿಮಳ ಟಿಪ್ಪಣಿಯಲ್ಲಿದೆ, ಗೋಚರ ಶಬ್ದಸ್ಯ ನಿತ್ಯ ಪುಲ್ಲಿಂಗತ್ವೇಪಿ ತ್ರಯೇನ ಶ್ರುತಿ ಗೋಚರ ಇತ್ಯಾದಿ ಪ್ರಯೋಗಾತ್ ತ್ರಿಲಿಂಗತ್ವಂ ಅಸ್ತಿ ಇತಿ ಸಾಧುತ್ವಂ ಜಯಂ. ಅದರಿಂದ ಟೀಕಾಚಾರ್ಯರು ಪ್ರಯೋಗ ಮಾಡಿದ್ದು ಇದು ಸರಿಯಾಗಿದೆ ಅಂತ ಹೇಳ್ತಾರೆ, ಅದನ್ನ ಸಮರ್ಥನೆ ಮಾಡಿದ್ದಾರೆ. ಇನ್ನು ಗೋಚರ ಗೋಚರ ಆಗೋದ್ರೆ ನಮ್ಗೆ ಅನುಭವಕ್ಕಿದೆ, ಜ್ಞಾನಕ್ಕೆ ಗೋಚರ. ನಮ್ಗೆ ಭಗವಂತನ ಜ್ಞಾನ ಬಂತು, ಭಗವಂತನ ಜ್ಞಾನಕ್ಕೆ ಗೋಚರ ಯಾರು? ಭಗವಂತ. ನಾವು ಮುಂದೆ ಮೊಬೈಲ್ ನೋಡ್ತಾ ಇದೀವಿ, ಮೊಬೈಲ್ ಜ್ಞಾನ ಬಂತು, ಈ ಮೊಬೈಲ್ ಜ್ಞಾನ ಬಂದಿದ್ದ ಗೋಚರ ಯಾವ್ದಾಗ್ತಾ ಇದೆ? ಮೊಬೈಲೇ ಗೋಚರ ಆಗ್ತಾ ಇದೆ. ಈ ತರ ವಿಷಯ ಅಂತ ಅರ್ಥ. ಗೋಚರ ಅನ್ನೋ ಗೋಚರ ಇಸ್ ಈಕ್ವಲ್ ಟು ವಿಷಯ, ಪದಾರ್ಥಗಳು. ಈ ರೀತಿ ಒಂದು ವ್ಯಾಕರಣದ ವಿಚಾರ. ಇದಾದ್ಮೇಲೆ ಅದೇ ಪರಿಮೇಳದಲ್ಲಿ ಮುಂದಕ್ಕೆ ಆತ್ಮಗತಮೇವ ಇತಿ ಅಂತ ಒಂದು ಮಾತನ್ನ ಹೇಳ್ತಾರೆ. ಈ ಆತ್ಮಗತಮೇವ ಅನ್ನೋ ಮಾತು ಎಲ್ಲಿ ಬಂದಿದೆ ಅಂತ ಗಮನಿಸ್ಬೇಕು. ಇದು ಫಸ್ಟ್ ಪ್ಯಾರಾದಲ್ಲಿ ಕೊನೆಗೆ ಈಗೇನು ಒಂದು ವಾಕ್ಯ ಓದ್ದೆ, ಆ ಶ್ಲೋಕ ಆದ್ಮೇಲೆ ಜ್ಞಾನಮೇವ ಮಯಾ ಏತಜ್ಞಾಂತಮಿತಿ ಜ್ಞಾನಗೋಚರಂ ಅಂತಾಯ್ತು. ಅದಾದ್ಮೇಲೆ ಕೊನೆಯಲ್ಲಿ ಏನಲ್ಲಿ ಬರುತ್ತೆ ಆ ಪ್ಯಾರದಲ್ಲಿ, ಏವಂ ಆತ್ಮಗತಮೇವ ಜ್ಞಾನಂ ವಿಷಯ ಧರ್ಮತಯ ಅವಭಾಸತೇತಿ ಕಿಂ ಅನುಪಪನ್ನಂ. ಇದೊಂದು ಸಂಶಯ ಇದೆ, ಇದು ಮೇಲ್ನೋಟಕ್ಕೆ ಓದ್ದಾಗ ಗೊತ್ತಾಗಲ್ಲ ನಮ್ಗೆ. ಹಾಗೆ ಶಾಸ್ತ್ರ ಕೇಳ್ತಾ ಇದ್ದಾಗ ಇದು ಹೀಗೆ ಅಂತ ಸುಲಭ ಅಂತ ಅನ್ಸ್ಕೊಂಡು ಹೊಟ್ಟೋಗ್ಬಿಡತ್. ಮುಂದೆ ಸ್ವಲ್ಪ ವಿಚಾರ ಮಾಡಿದ್ರೆ ತುಂಬಾ ಕಷ್ಟ ಇದೆ. ಜಾಸ್ತಿ ವಿಷಯ ಗೊತ್ತಾದಷ್ಟು ಒಳಗಡೆ ಕಷ್ಟ ಆಗ್ತಾ ಹೋಗುತ್ತೆ. ಅದೇ ರೀತಿ ಪ್ರಕೃತಿಯಲ್ಲಿ ಏವಂ ಆತ್ಮಗತಮೇವ ಜ್ಞಾನಂ ಅಂತ ಹೇಳಿದ್ದಾರೆ. ಅಂದ್ರೆ ಜ್ಞಾನ ಎಲ್ಲಿರುತ್ತೆ? ಆತ್ಮನಲ್ಲಿರುತ್ತೆ ಜ್ಞಾನ ಅಂತ. ವಸ್ತುತಃ ನಮಗೆ ಸಂಧ್ಯಾಧಿಕರಣ ನೆನಪಿದ್ರೆ ನಾವಿಲ್ಲಿ ಆಕ್ಷೇಪ ಮಾಡ್ಬೇಕು. ನಾವು ಮೊದಲಿಂದ ಪಾಠವನ್ನ ಕೇಳಿದ್ದು ನೆನಪಿತ್ತು ಅಂದ್ರೆ ನಮ್ಮ ತಲೆಯಲ್ಲಿ ಈ ವಾಕ್ಯ ಬಂದ ಕೂಡಲೇ ಜ್ಞಾನ ಎಲ್ಲಿರತ್ತೆ? ಆತ್ಮಗತಮೇವ ಅಂದ್ರೆ ಜೀವನಲ್ಲೇ ಜ್ಞಾನ ಇರತ್ತೆ ಅಂತ ಕೇಳಿದ ಕೂಡಲೇ ಆಕ್ಷೇಪ ಮಾಡ್ಬೇಕು. ಇಲ್ಲಿ ಸರಿ ಇಲ್ವಲ್ಲ, ಹಿಂದೆ ಸಂಧ್ಯಾಧಿಕರಣ ಮೊದಲಿಗೆ ಹೇಳಿದ ವಿಷಯನೇ ಬೇರೆ, ಈಗ ಹೇಳ್ತಾ ಇರೋ ವಿಷಯನೇ ಬೇರೆ ಅಂತ ಆಕ್ಷೇಪ ನಾವು ಮಾಡ್ಬೇಕು. ಅದು ನಮಗ್ ಹೊಳೆಯಲ್ಲ. ಅದನ್ನ ರಾಯರು ತಾವು ಹೊಡೆಸ್ಕೊಂಡು ಅವ್ರು ಹೇಳ್ತಾರೆ. ಅವ್ರಿಗೆ ಎಲ್ಲವೂ ಸಿದ್ಧ, ಶಾಸ್ತ್ರದ ವಿಷಯ. ಎಷ್ಟ್ ಚೆನ್ನಾಗಿ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಆತ್ಮಗತಮೇವ ಇತಿ ಪರರೀತ್ಯಾಯ ಮುಕ್ತಿ. ಇದು ನಮ್ಮ ಮತದ ಪ್ರಕಾರ ಹೇಳಿಲ್ಲ, ಇದು ಬೇರೆಯವರ ಪ್ರಕಾರ ಹೇಳಿದ್ದು, ಅಥವಾ ಇನ್ನೊಂದ್ ರೀತಿ ನಮ್ಮ ಪ್ರಕಾರನು ಇದನ್ನ ಕೂಡಿಸ್ಬೋದು ಅಂತ ಇದು ಉತ್ತರ ಕೊಟ್ಟಿದ್ದಾರೆ. ಇದು ಏನಕ್ಕೆ ಸಂಶಯ ಬಂತು, ಯಾಕೆ ಸಂದೇಹ? ಅದ್ರಲ್ಲಿ ಏನಿದೆ? ಈಗ ಆತ್ಮಗತಮೇವ ಜ್ಞಾನಂ ಅನ್ನೋದಕ್ಕೆ ಏನರ್ಥ? ಜೀವರಲ್ಲಿಯೇ ಜ್ಞಾನ ಇರೋದು. ಇದೇನ್ ತಪ್ಪ? ಸರಿ ತಾನೆ? ಆತ್ಮ ಅಂದ್ರೆ ನಾವು ಜೀವ, ಆತ್ಮನಲ್ಲಿ ಜ್ಞಾನ ಇರುತ್ತೆ. ನಮಗ್ ಜ್ಞಾನ ಬರೋದು ನಮ್ಗೆ ತಾನೆ. ಯಾರು ಹೊಡೆದ್ರೆ ನಮ್ಗೆ ಹೊಡೆದಿದ್ದು ನಮಗ್ ಜ್ಞಾನ ಬರುತ್ತೆ. ಇಲ್ಲ ಯಾರು ಬೈದ್ರು ನಮ್ಗೆ ಬೈದಿದ್ದು ಜ್ಞಾನ ಬರುತ್ತೆ. ಹಾಗಾದ್ರೆ ಎಲ್ಲರಿಗೂ ತನ್ನಗೆ ಜ್ಞಾನ ಬರುತ್ತೆ, ತನ್ನಲ್ಲೇ ಜ್ಞಾನ ಇರೋದು ಅಂತದ್ರಲ್ಲಿ ಇದ್ರಲ್ಲಿ ಏನ್ ಸಂಶಯ? ಇದು ಬೇರೆಯವ್ರ ಮತದ ಪ್ರಕಾರ ಹೇಳಿದೀವಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಈ ಸಂಧ್ಯಾಧಿಕರಣದ ಪ್ರಾರಂಭ ಫಸ್ಟ್ ಭಾಗ ತೆಗೆದ್ರೆ ಅಲ್ಲಿ ಹೇಳಿದ್ದಾರೆ, ಅದು ಒಬ್ರು ಮತ ಖಂಡನೆ ಮಾಡಿದ್ದಾರೆ. ಅಲ್ಲಿ ಯಾರ ಮತ ಖಂಡನೆ ಮಾಡಿದ್ದಾರೆ ಅಂದ್ರೆ ವೈಶೇಷಿಕರ ಮತ ಖಂಡನೆ ಮಾಡಿದ್ದಾರೆ. ಯಾಕೆಂದ್ರೆ ಸಂಸ್ಕಾರ ಎಲ್ಲಿರತ್ತೆ? ಸಂಸ್ಕಾರ ಎಲ್ಲ ಅದು ಮನಸ್ಸಿನಲ್ಲಿ ಇರತ್ತೆ ಸಂಸ್ಕಾರ, ಆತ್ಮನಲ್ಲಿ ಸಂಸ್ಕಾರ ಇರಲ್ಲ. ಯಾಕೆ ಅಂದ್ರೆ ಮನಸ್ಸು ಸಂಸ್ಕಾರವಾಗಿ ಪರಿಣಾಮ ಆಗತ್ತೆ. ಹೇಗೆ ಮಣ್ಣು ಇದು ಮಡಿಕೆಯಾಗಿ ಪರಿಣಾಮ ಆಗತ್ತೋ, ಮನಸ್ಸೇ ಸಂಸ್ಕಾರವಾಗಿ ಪರಿಣಾಮ ಆಗತ್ತೆ. ಆ ತರ. ಹಾಗಾದ್ರೆ ಸಂಸ್ಕಾರ ಎಲ್ಲಿರತ್ತೆ? ಮನಸ್ಸಲ್ಲಿರತ್ತೆ. ಮಡಿಕೆ ಎಲ್ಲಿದೆ? ಮಣ್ಣೇ ಮಡಿಕೆ ಅಂದ್ಮೇಲೆ ಮಣ್ಣಿಗೆ ಸಂಬಂಧಪಟ್ಟಿದ್ದೆ ಮಡಿಕೆ. ಮನಸ್ಸೇ ಸಂಸ್ಕಾರ ಆಗತ್ತೆ ಅಂದ್ಮೇಲೆ ಆ ಮನಸ್ಸೇ ಸಂಸ್ಕಾರ ಅಷ್ಟೇ, ಎರಡಕ್ಕೂ ವ್ಯತ್ಯಾಸ ಇಲ್ಲ. ಅದೇ ತರ ಅಂದ್ರೆ ಸಂಸ್ಕಾರ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂತ. ಇನ್ನು ಅದೇ ತರ ಜ್ಞಾನ ತಗೊಳ್ಳಿ, ಜ್ಞಾನ ಯಾವ್ದ್ರಿಂದ ಬರೋದು? ಮನಸ್ಸಿನಿಂದ ಜ್ಞಾನ ಬರುತ್ತಾನೆ. ಹಾಗಾದ್ರೆ ಮನಸ್ಸಿನಿಂದ ಜ್ಞಾನ ಬರುತ್ತೆ ಅಂದ್ರೆ
ಮನಸ್ಸಿನ ವಿಕಾರ ಆಯ್ತು ಜ್ಞಾನ. ಆ ಜ್ಞಾನ ಏನಿರುತ್ತೆ ಮನಸ್ಸಿನಲ್ಲಿರುತ್ತೆ. ಓ ಹಾಗಾದ್ರೆ ಜ್ಞಾನ ಇರೋದು ಮನಸ್ಸಿನಲ್ಲಿ. ಇವಾಗ ದಾರದಿಂದ ಬಟ್ಟೆ ಆಯ್ತು, ಬಟ್ಟೆ ಎಲ್ಲಿರುತ್ತೆ? ದಾರಗಳಿರುತ್ತೆ, ದಾರಕ್ಕೆ ಸಂಬಂಧಪಟ್ಟಿದ್ದು ಬಟ್ಟೆ. ಹೀಗೆ ಹೇಳ್ಬೇಕು ನಾವು. ಹಾಗಾದ್ರೆ ಏನಾಯ್ತು? ಯಾವುದರಿಂದ ಯಾವ ವಸ್ತು ಹುಟ್ಟುತ್ತಾ ಇದೆಯೋ, ಯಾವುದರ ವಿಕಾರ ಯಾವುದೋ ಅದೆಲ್ಲ ಅಲ್ಲಲ್ಲೇ ಇರ್ಬೇಕು, ಅದಕ್ಕೆ ಸಂಬಂಧಪಟ್ಟಿದ್ದು. ಈಗ ನೀರಿನ ವಿಕಾರ ಯಾವುದು? ಅಲೆಗಳು. ಅಲೆಗಳು ಬರುತ್ತೆ, ಸುಳಿಗಳಿದೆ, ಎಲ್ಲವೂ ಕೂಡ ನೀರೇ ಆಗೋದು ಆ ರೀತಿ. ಯಾವಾಗ ನೀರಿನ ಅಲೆಗಳು ಅಂತ ಹೇಳ್ತೀವೋ ಆ ಅಲೆಗಳೆಲ್ಲ ನೀರಿಗೆ ಸಂಬಂಧಪಟ್ಟಿದ್ದು, ಯಾವ್ದೋ ಬೇರೆಗೆ ಸಂಬಂಧಪಟ್ಟಿದ್ದಲ್ಲ. ಹಾಗಾದ್ರೆ ಇಷ್ಟೆಲ್ಲ ಗಮನಿಸಿದಾಗ ನಮ್ಗೆ ಏನಾಯ್ತು ಅಂದ್ರೆ, ಈ ಸಂಸ್ಕಾರ ಮತ್ತೆ ಜ್ಞಾನ ಇದೆಲ್ಲ ಎಲ್ಲಿರತ್ತೆ? ಇದೆಲ್ಲ ಇರೋದು ಎಲ್ಲಿ ಅಂದ್ರೆ ಮನಸ್ಸಿನಲ್ಲಿ ಇರೋದು ಅಂತ ಒಂದು ವಿಷಯ ಬಂತು. ಇದನ್ನ ಆಚಾರ್ಯ ಹೇಳಿದ್ದಾರೆ. ಮನಸ್ಸಿನಲ್ಲಿ ಜ್ಞಾನ ಇರತ್ತೆ ಅಂದ ಮೇಲೆ ಆತ್ಮನಲ್ಲಿ ಇಲ್ಲ ಅಂತ ಖಂಡನೆ ಬೇರೆ ಮಾಡಿದೀವಿ. ಸಂಸ್ಕಾರ ಆತ್ಮನಲ್ಲಿ ಇರೋದಲ್ಲ ಹೊರತು ಅದು ಮನಸ್ಸಿನಲ್ಲಿ ಇರೋದು ಸಂಸ್ಕಾರ. ಹಾಗೆ ಜ್ಞಾನವೂ ಕೂಡ ಮನಸ್ಸಿನಲ್ಲಿ ಇದೆ ಹೊರತು ಅದು ಆತ್ಮನಲ್ಲಿ ಇರೋದಲ್ಲ ಅಂತ. ಈ ರೀತಿ ಜ್ಞಾನ ಆತ್ಮನಲ್ಲಿ ಇರೋದಲ್ಲ, ಮನಸ್ಸಿನಲ್ಲೇ ಇರೋದು ಅಂತ ಇಷ್ಟು ಬಂದಿದೆ. ಹಾಗಾದ್ರೆ ಟೀಕಾಚಾರ್ಯ ಯಾಕೆ ಹೀಗ್ ಬರೆದ್ರು ಜಯತೀರ್ಥರು? ಏವಂ ಆತ್ಮಗತಮೇವ ಜ್ಞಾನಂ ಅಂದ್ರೆ ಆತ್ಮನಲ್ಲೇ ಇರುವಂತಹ ಜ್ಞಾನ ಅಂದ್ರೆ ತಪ್ಪಾಯ್ತ ಅಂತ ಪ್ರಶ್ನೆ. ಮನಸ್ಸಿನಲ್ಲಿ ಇರೋದು ಅಂತ ಅಭಿಪ್ರಾಯ, ಅದನ್ನ ಆತ್ಮನಲ್ಲಿ ಇರೋದು ಅಂತ ಹೇಳಿದಾರಲ್ವಾ, ತಪ್ಪು ಅಂತ. ಇದು ಪ್ರಶ್ನೆ ಸಾರ. ಪರರೀತ್ಯ ಇಯ ಮುಕ್ತಿ, ಇದು ಬೇರೆಯವ್ರ ಮತದ ಪ್ರಕಾರ ಹೇಳಿದ್ದು, ನಮ್ಮ ಪ್ರಕಾರ ಅಲ್ಲ. ಅದು ಸಾಮಾನ್ಯವಾಗಿ ಹಾಗೆ ಶಾಸ್ತ್ರದ ಶೈಲಿ ಹೇಗೆ ಅಂದ್ರೆ, ಕೆಲವು ಸರಿ ಹೇಳ್ಬೇಕಾದ್ರೆ ಜಯತೀರ್ಥರು ಬೇರೆ ಮತ ಇಟ್ಕೊಂಡೆ ಅವ್ರನ್ನ ಖಂಡನೆ ಮಾಡ್ತಾ ಇರ್ತಾರೆ. ನಮ್ಮ ಮತದ ತನಕ ತಗೊಂಬರಲ್ಲ, ಅವರ ಮತ ಇಟ್ಕೊಂಡೆ ನಿಮ್ಮನ್ನ ಖಂಡನೆ ಮಾಡ್ಬೋದು ಅಂತ ಖಂಡನೆ ಮಾಡೋ ಕ್ರಮವೂ ಕೂಡ ಕಾಣುತ್ತೆ. ಪ್ರಕೃತದಲ್ಲಿ ಏವಂ ಆತ್ಮಗತಮೇವ ಜ್ಞಾನಂ ಅಂದ್ರೆ ಇನ್ನೊಂದು ಸಂಶಯ ಉಳಿಯತ್ತೆ. ಪಾಮರರಾದ ನಮಗಂತೂ ಸಂಶಯ ಉಳಿಯತ್ತೆ. ಏನಂತ? ಅಲ್ಲ, ಮನಸ್ಸಿನಿಂದ ಜ್ಞಾನ ಬರುತ್ತೆ ನಿಜ. ಈಗ ಮನಸ್ಸು ನಮ್ಗೆಲ್ಲೋ ಬೇರೆ ಕಡೆ ಇದೆ ಅಂತ ಅನ್ಕೊಳ್ಳಿ, ಸಾಕ್ಷಿ ಒಳಗಡೆ ಇದ್ದಾನೆ, ಜೀವ ಇರ್ತಾನೆ. ನಮ್ ಮನಸ್ಸು ಮಾತ್ರ ಎಲ್ಲೋ ಆಚೆ ವಿಕ್ಷಿಪ್ತ, ಏನೋ ಯೋಚನೆ ಮಾಡ್ತಾ ಕೂತಿದೆ ಮನಸ್ಸು. ಕಣ್ಣು ತೆಗೆದು ನೋಡ್ತಾ ಇದೀವಿ, ಕಣ್ಣು ತೆಗೆದು ನೋಡ್ತಾ ಇದ್ರು ಆ ವಸ್ತು ನಮಗ್ ಕಣ್ಣಿಗೆ ಬಿದ್ದಿಲ್ಲ. ಎಷ್ಟೋ ಸರಿ ಹೀಗಾಗತ್ತೆ, ಅಲ್ಲ ಇಲ್ಲಿವರೆಗೆ ನೋಡ್ತಾ ಇದೆಯಲ್ಲ, ಕಣ್ಣು ಕಾಣ್ಲಿಲ್ವಾ? ಇಲ್ಲ, ನನ್ ಮನಸ್ಸು ಎಲ್ಲೋ ಇತ್ತು, ಅದಕ್ಕೆ ಕಣ್ಣು ಕಾಣ್ಲೇ ಇಲ್ಲ, ಕಣ್ ಬಿಟ್ಕೊಂಡಿದ್ದೆ, ತಕ್ಕೊಂಡಿದ್ದೆ, ಜ್ಞಾನ ಬರ್ಲಿಲ್ಲ. ಯಾಕೆ? ಮನಸ್ಸು ಎಲ್ಲೋ ಇದ್ರೆ ಜ್ಞಾನ ಬರಲ್ಲ. ಹಾಗಾದ್ರೆ ಮನಸ್ಸು ಪ್ರಮುಖ, ಜ್ಞಾನ ಇರೋದು ಮನಸ್ಸಿನಲ್ಲಿ. ಜೀವ ಇದ್ದಾನೆ, ಜೀವ ಇದ್ರೂ ಉಪಯೋಗ ಇಲ್ಲ. ಹಾಗಾದ್ರೆ ಏನಾಯ್ತು? ಮನಸ್ಸು ಮುಖ್ಯವಾಗಿ ಜ್ಞಾನಕ್ಕೆ ಆಧಾರ. ಇರೋ ಜ್ಞಾನ ಮನಸ್ಸಿನಲ್ಲೇ ಇರೋದು, ಮನಸ್ಸಿನಿಂದ ಜ್ಞಾನ ಬರುತ್ತೆ, ಆ ಜ್ಞಾನವು ಮನಸ್ಸಿನಲ್ಲೇ ಇರೋದು. ಇಷ್ಟು ಬಂತು. ಇಷ್ಟೆಲ್ಲ ಇದ್ದ ಮೇಲೆ ಆತ್ಮನಿಗೆ ಜ್ಞಾನ ಬಂತು ಅಂತಾನೆ ನಾವ್ ಹೇಳೋದು. ಈಗೆಲ್ಲ ನಾವ್ ಹೇಳಿದ್ವಿ ಏನಂತ, ದೃಷ್ಟೇ ಏವ ಆತ್ಮನೀಶ್ವರೇ, ಭಾಗವತದ ಶ್ಲೋಕ ಬಂತು ಈಗ ತಾನೆ. ಯಾವಾಗ ನಮ್ಮ ಇದೆಲ್ಲ ಹೋಗುತ್ತೆ, ಸಂಶಯಗಳೆಲ್ಲ ಪರಿಹಾರ ಆಗತ್ತೆ, ಯಾವಾಗ ನಾವು ಪರಮಾತ್ಮನ ದರ್ಶನವನ್ನ ಪಡ್ಕೊಳ್ತೇವೋ ಆಗ. ನಾವು ಅಂದ್ರೆ ಯಾರು? ನಮ್ಮ ಮನಸ್ಸು ಅಂತ ಅರ್ಥನ? ನಾವು ನೋಡಿದಾಗ ಅಂತಾನೆ ಅರ್ಥ. ನಾವು ಜೀವರು ಯಾವಾಗ ಪರಮಾತ್ಮನ ನೋಡ್ತೇವೋ ಆಗ ನಮಗೆ ಈ ಎಲ್ಲ ಸಂಶಯಗಳೆಲ್ಲ ಪರಿಹಾರ ಆಗತ್ತೆ ಅಂತ. ಹಾಗಾದ್ರೆ ಜ್ಞಾನ ಯಾರಲ್ಲಿದೆ? ಜೀವರಲ್ಲಿ ತಾನೇ ಇರೋದು, ಮನಸ್ಸಿನಲ್ಲ ಅಂತೆಲ್ಲ ಸಂಶಯ ಬರುತ್ತೆ. ನಾವ್ ಅಲ್ಲೇನ್ ಹೇಳ್ತೀವಿ, ಇಲ್ಲ ಜೀವ ಅಂದ್ರೆ ಒಳಗದ ಸಾಕ್ಷಿ ಅಂದ್ರೆ ಸ್ವರೂಪ, ಜೀವ ಸ್ವರೂಪ. ಅದು ಜೀವನ ಸ್ವರೂಪ ಏನಿರುತ್ತಲ್ಲ ಅದ್ರಲ್ಲಿ ಇಂದ್ರಿಯಗಳು ಇರುತ್ತೆ, ಚಿಕ್ಕ ಚಿಕ್ಕ ಇಂದ್ರಿಯ. ಜೀವನೇ ಅಣು, ತುಂಬಾ ಚಿಕ್ಕ ಸೂಕ್ಷ್ಮ ರೂಪದಲ್ಲಿ ಇರ್ತಾನೆ. ಆ ಅಣು ಜೀವನಲ್ಲಿಯೇ ಇಂದ್ರಿಯಗಳೆಲ್ಲ ಇರುತ್ತೆ. ಆ ಇಂದ್ರಿಯಗಳು ಬೇರೆ ಅಲ್ಲ, ಆ ಜೀವ ಬೇರೆ ಅಲ್ಲ. ಹಾಗಾದ್ರೆ ಆ ಮನಸ್ಸು ಬೇರೆ ಅಲ್ಲ, ಆ ಜೀವ ಬೇರೆ ಅಲ್ಲ. ಜೀವ ಮನಸ್ಸು ಎಲ್ಲ ಒಂದೇ. ಜೀವನಿಗೆ ಜ್ಞಾನ ಬಂತು ಅಂದ್ರೂ ಒಂದೇ ಅರ್ಥ, ಮನಸ್ಸಿಗೆ ಜ್ಞಾನ ಬಂತು ಅಂದ್ರೂ ಒಂದೇ ಅರ್ಥ. ಇದು ಎಲ್ಲಿ? ಜೀವ ಸ್ವರೂಪ ದೇಹ ಅಂತ ಹೇಳ್ತೀವಲ್ಲ, ಆ ಸ್ವರೂಪದಲ್ಲಿ ಮಾತ್ರ. ಹೊರಗಡೆ ಸ್ಥೂಲ ದೇಹ ಇದ್ದಾಗ ಈ ರೀತಿ ಹೇಳಲಿಕ್ಕೆ ಬರಲ್ಲ. ಮನಸ್ಸು ಬೇರೆ, ಜೀವ ಬೇರೆ. ಹಾಗಾದ್ರೆ ಮನಸ್ಸಿಗೆ ಜ್ಞಾನ ಇದೆ ಅಂತ ಒಪ್ಪಿದ್ವಿ, ಏನೋ ನಮ್ ಸಿದ್ಧಾಂತ ಹೇಗಿದೆ ಸರಿ, ಅದು ನಮ್ಮ ಅನುಭವ ಹಾಗಿಲ್ವಲ್ಲ. ಸಾಮಾನ್ಯವಾಗಿ ಜ್ಞಾನ ಇರೋದು ಆತ್ಮನಿಗೆ ತಾನೇ ಬರೋದು, ಆತ್ಮನಲ್ಲಿ ತಾನೇ ಜ್ಞಾನ ಇರೋದು ಅಂತ ಅನ್ಸತ್ತೆ. ಅದಕ್ಕೆ ಒಂದು ಮಾತನ್ನ ಹೇಳಿದ್ದಾರೆ, ಸ್ವಸ್ವಾಮಿ ಸಂಬಂಧ ಅಭಿಪ್ರಾಯೇಣವಾ ಧನಿ ಇತಿವತ್ ಇಯ ಮುಕ್ತಿ. ಇದನ್ನ ಅರ್ಥೈಸ್ಕೊಡೋದು ಹೇಗೆ ಜಯತೀರ್ಥರ ವಾಕ್ಯವನ್ನ ಅಂತ ನಮ್ಗೆ ಧನಿ ಇತಿವತ್ ಅಂತ ಒಂದು ಉದಾಹರಣೆನ ಕೊಟ್ಟಿದ್ದಾರೆ. ಈ ಉದಾಹರಣೆ ಸ್ವಲ್ಪ ವಿವರಣೆ ಮಾಡೋ ಅಗತ್ಯ ಇದೆ. ಹೇಗೆ ಆತ್ಮನಲ್ಲಿ ಜ್ಞಾನ ಹೇಗ್ ಬರುತ್ತೆ? ಹಾಗಾದ್ರೆ ಆತ್ಮನಿಗೆ ಸರ್ವತಾ ಜೀವರ ಜ್ಞಾನವೇ ಇಲ್ವಾ? ಅವರಲ್ಲಿ ಜ್ಞಾನ ಬರಲ್ವಾ? ಬರೀ ಮನಸ್ಸಲ್ಲಿ ಮಾತ್ರನ ಅಂತ ಒಂದು ಪ್ರಶ್ನೆ ನಮ್ಮ ಅನುಭವಕ್ಕೆ ಹಾಗೆ ಬರೋದಿಲ್ಲ. ಜೀವರಿಗೆ ಜ್ಞಾನ ಬರೋದು ನಮ್ಗೆ ಅನುಭವಕ್ಕಿದೆ, ಅದನ್ನ ಹೇಗ್ ಕೂಡ್ಸೋದು ಅಂತ ಒಂದು ಪ್ರಶ್ನೆ. ಅದಕ್ಕೆ ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಇದೆಲ್ಲ ತುಂಬಾ ಕಷ್ಟ. ಹೀಗೆ ಒಂದೊಂದೇ ಸಾಲಿನಲ್ಲಿ ಇಡೀ ವಿಷಯದ ಸಾರ ಬರೆಯೋದು ಬಹಳ ಕಷ್ಟ. ಇದ್ರ ಬಗ್ಗೆ ತುಂಬಾ ಚರ್ಚೆ ಉಂಟು 2ನೇ ಅಧ್ಯಾಯದಲ್ಲಿ. ಅಷ್ಟನ್ನ ಇವರು ಕೇವಲ ಒಂದೇ ಲೈನ್ ನಲ್ಲಿ ರಾಯರು ಬರೀತಾರೆ, ದೊಡ್ಡ ವಿಷಯ. ಅದು ನಮ್ಗೆ ಅಷ್ಟು ಭಾಗ ಓದ್ಮೇಲೆ ಅವರ ಮಹಿಮೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅದ್ ಏನ್ ಹೇಳ್ತಾರೆ ಆ ವಿಷಯಕ್ಕೆ ಉತ್ತರ ಅನ್ನೋದನ್ನ ಮತ್ತೆ
ಈ ಬಿದಿಗೆಯ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಇದು ಜಡ ಮನಸ್ಸು ಅಂತ ಹೇಳ್ತಾರೆ. ಇದನ್ನ ಈ ಜಡ ಮನಸ್ಸು ಯಾವಾಗ ಅಪರೋಕ್ಷ ಆಗತ್ತೋ ಈ ಜಡ ಮನಸ್ಸೆಲ್ಲ ಹೋಗುತ್ತೆ ಅಂತ ಹೇಳ್ತಾರಲ್ಲ. ನಮಸ್ಕಾರ ಆಚಾರ. ಈಗ ದೇವದತ್ತ ನಮಸ್ಕಾರ ಹರಿ ಈ ಜ್ಞಾನ ಏನ್ ಬರ್ತಾ ಇದಲ್ಲ, ಇವಾಗ ಇವ್ ಪಾಠ ಕೇಳಿದ್ಮೇಲೆ ಏನ್ ಜ್ಞಾನ ಬರ್ತಾ ಇದಲ್ಲ, ಈ ಜಡ ಮನಸ್ಸಿಗೆ ಬಂತ ಏನ ಇದು ನಮ್ಗೆ ಸ್ವರೂಪಕ್ಕೆ ಹೋಯ್ತಾ ಜ್ಞಾನ ಅಂತ? ಹೆಂಗ ಈ ಸ್ವರೂಪಕ್ಕೆ ಬರ್ತಾ ಇದೆಯೋ ಜ್ಞಾನ, ಅಥವಾ ಈ ಜಡ ಮನಸ್ಸು ಏನಿದಲ್ಲ ಈ ದೇಹಕ್ಕೆ ಇಲ್ಲಿ ಸ್ಟೋರ್ ಆಗ್ತಾ ಇದೆಯಾ ಜ್ಞಾನ? ಹೌದು. ಈಗ ಏನಂದ್ರೆ ಜಡ ಮನಸ್ಸು ಸಾಧನ. ಜಡ ಮನಸ್ಸು ಇಲ್ದೆ ಹೋದ್ರೆ ನಮಗ್ ಜ್ಞಾನ ಬರಲ್ಲ. ಯಾವತ್ತು ಮನಸ್ಸಿನಿಂದ ಜ್ಞಾನ ಆದ್ಮೇಲೆ ಜೀವನಿಗೆ ಕೊನೆ ಜ್ಞಾನ ಬರುತ್ತೆ. ಮನಸ್ಸಿನ ಮುಖಾಂತರ ಜೀವನಿಗೂ ಜ್ಞಾನ ಇದೆ, ಮನಸ್ಸಿಗೂ ಜ್ಞಾನ ಇದೆ. ಎರಡೂ ಒಪ್ತೀವಿ, ಎಲ್ಲೂ ಒಪ್ಪಲ್ಲ ಅಂತಿಲ್ಲ. ಆದ್ರೆ ಹೇಗೆ ಅನ್ನೋದೇ ವಿಷಯ ಚರ್ಚೆ ಅನ್ನೋದು. ಅದನ್ನೇ ರಾಯರು ಮುಂದುವರೆಸ್ತಾರೆ. ಅಂದ್ರೆ ಮೊದ್ಲು ಈ ಜಡ ಮನಸ್ಸಿಗೆ ಬಂದೆ ಅದ್ರ ಥ್ರೂನೇ ಮತ್ತೆ ಜೀವಕ್ಕೆ ಹೋಗ ಸ್ವರೂಪಕ್ಕೆ ಹೋಗತ್ತಂತ ಬರ್ಲೇಬೇಕು. ಜಡ ಮನಸ್ಸು ನಮ್ಗೊಂಥರ ಸಾಧನೆ ಇದ್ದಾಗೆ. ನಮಸ್ಕಾರ.